ನಮಸ್ಕಾರ ಕರ್ನಾಟಕದ ಜನತೆ ನೋಡಿದ್ರೆ ಸಾರ್ ಅದು ಯಾವುದೋ ವಿಡಿಯೋ ರಿಲೀಸ್ ಮಾಡಿ ನನಗೆ ಅಂಥ ಕಚಡ ಕೆಲಸ ಮಾಡೋಕ್ಕೆ ಬರಲ್ಲ. ನಾನು ತೊಗೊಂಡೋಗ್ಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ಆ XCM ವಿಡಿಯೋನ ಡಾಕ್ಯುಮೆಂಟ್ನ ಹಾಕ್ತೀನಿ. ಸುಪ್ರೀಂ ಕೋರ್ಟು ಸ್ಪೀಕರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರು ರಿಲೀಸ್ ಮಾಡಿದ್ರೆ ಮಾಡ್ಕೊಳ್ಳಿ. ದಯವಿಟ್ಟು ನನಗೆ ರಿಲೀಸ್ ಮಾಡಿ ಅಂತ ಕೇಳಬೇಡಿ. ಅದ್ರ ಮೇಲೆ ಕಾನೂನು ಕ್ರಮ ಆಗಬೇಕೆ ಹೊರತು ಕರ್ನಾಟಕ ಸ್ಟೇಟ್ನ ಆಲ್ರೆಡಿ ರಾಜಕಾರಣಿಗಳು ಬ್ಲೂ ಫಿಲಮ್ ಸ್ಟೇಟ್ ಮಾಡಿಟ್ಟುಬಿಟ್ಟಿದ್ದಾರೆ. ಮಾನ ಮರ್ಯಾದೆ ಏನೂ ಉಳಿದಿಲ್ಲ. ಕರ್ನಾಟಕ ಸ್ಟೇಟ್ನ ಬ್ಲೂ ಫಿಲಮ್ ಸ್ಟೇಟ್ ಅಂತ ಡೆಲ್ಲಿನಲ್ಲಿ ತಮಾಷೆ ಮಾಡ್ತಾರೆ. ಯಾಕೆಂದರೆ ಇಲ್ಲಿರೋ ಎಲ್ಲ ರಾಜಕೀಯ ನಾಯಕರುಗಳು ಮನೆ ಬಿಟ್ಟು ಹೋಟೆಲ್ ಹೋಗಿ ಮಲ್ಕೊಂಡು ಅವ್ರವ್ರಿಗೇನು ಬೇಕು. ನೀವು ನಂಬ್ತೀರಾ? ಒಬ್ಬೊಬ್ಬ ಹೀರೋಯಿನ್ಗಳು ಇಂಪೋರ್ಟೆಡ್ ಕಾರ್ಗಳು 2 ಕೋಟಿ 3 ಕೋಟಿ ಹಣ ಇಸ್ಕೊಂಡಿದ್ದಾರೆ. ಒಂದು ನೈಟ್ ಸುಖಕ್ಕೆ ಈ ರಾಜಕಾರಣಿಗಳು XCMಗಳು ಕೊಟ್ಟರು ಅಂತ ಹಣ ಏನು ಗೊತ್ತಾ? ಕಾರುಗಳು 3 ಕೋಟಿ 4 ಕೋಟಿ ಕಾರುಗಳು. ಯಾವ್ಯಾವ ಬ್ರ್ಯಾಂಡ್ ಬೇಕು? BMW, ಸ್ಕಾಚ್ ಅಂತೆ, ಏನು ಆಮೇಲೆ ಆ ಬೆಂಜಲ್ಲಿ ಮೆಬ್ಯಾಕ್ ಅಂತೆ, 3.5 ಕೋಟಿ ಮೆಬ್ಯಾಕ್ ಅಂತೆ, ಕೈ ತುಂಬ ಕಾಸಂತೆ. ಅಲ್ರಿ, ಒಂದು ನೈಟು ನೀವು ಸುಖ ಅನುಭವಿಸೋಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ದುಡ್ಡುಗಳನ್ನು ಕಾರುಗಳ ರೂಪದಲ್ಲಿ ಮತ್ತು ಏನಪ್ಪ ಹಣದ ರೂಪದಲ್ಲಿ ಅವ್ರು ಕೊಟ್ಟರೆ ಹೇಗಪ್ಪ? 85,000 ವಯಾಗ್ರ, ಆಮೇಲೆ ಮಲ್ಕೊಂಡ್ರೆ ಇಂಪೋರ್ಟೆಡ್ ಕಾರು, ಕೈ ತುಂಬ ಕ್ಯಾಶು, ಲೈಫ್ ಸೆಟ್ಲು. ನಮಗೆ ಜನಗಳಿಗೆ ಕೈ ಚಿಪ್ಪು. ಜನಗಳಿಗೆ ಮಾತ್ರ ಕೈ ಚಿಪ್ ಕೊಡ್ತೀರಾ. ಅಲ್ಲಿ ಹೋಟೆಲ್ ಮಲ್ಗೋವ್ರಿಗೆ ಕೈ. ನಮಗೆ ಈ XCM ಪ್ರತಿ ನೈಟು ಮಲ್ಕೊಂಡಾಗ ಆ ಹೆಣ್ಣು ಮಕ್ಕಳಿಗೆ, ಆ ಹೀರೋಯಿನ್ಗಳಿಗೆ, ಆ ಹೆಣ್ಣು ಮಕ್ಕಳಿಗೆ ಕೊಟ್ಟಿರೋಂಥ ಫೇವರ್ಸ್ ಇದೆಯಲ್ಲ, ದಟ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕಡೆ, ಅದು ಭ್ರಷ್ಟಾಚಾರದ ಕಾಯ್ದೆ ಕಡೆ ಬರ್ತದೆ. ಹಾಗಾಗಿ ನಮಗಿರೋ ಮಾಹಿತಿ ಪ್ರಕಾರ 200ಕ್ಕೂ ಹೆಚ್ಚು ಹೀರೋಯಿನ್ಸು ಅಂತ ಇದೆ. ಅವರನ್ನು ತಗೊಂಬಂದವನು ಒಬ್ಬ MLA, ಆಮೇಲೆ ವಯಾಗ್ರ ತೊಗೊಂಬಂದನು ಒಬ್ಬ MLA, ಆಮೇಲೆ ಸಾಕಷ್ಟು ಫೇವರ್ಸ್ ತೊಗೊಂಡಿದ್ದಾರೆ. ಹೆಚ್ಚು ಕಡಿಮೆ ಒಂದು 300 ಜನ ಈ ಸೆಕ್ಸ್ ಸ್ಕ್ಯಾಂಡಲ್ ಇದ್ದಾರೆ. ಅಂದರೆ ಆ 300 ಜನ, ಆ ಒಂದು 200ಕ್ಕೂ ಹೆಚ್ಚು ಹೀರೋಯಿನ್ಗಳು, ಅಂದರೆ ಆ ಚಿತ್ರನಟಿಯರು, ಆಮೇಲೆ ಜೊತೆಯಲ್ಲಿ ಏನೋ ಒಂದು 2-3 ಜನ MLAಗಳು, ಅವರಿಬ್ಬರು ಕೂಡ ಡಾಕ್ಟ್ರುಗಳು. ನೋಡಿ, ಡಾಕ್ಟ್ರುಗಳು, ಒಬ್ಬರು ವಯಾಗ್ರ ಕೊಡ್ತಾನೆ, ಇನ್ನೊಬ್ಬರು ಆಂಧ್ರ ನಟರು ಕರ್ಕೊಂಬಂದು ಮಲಗಿಸ್ತಾನೆ. ಆಮೇಲೆ ಅವರು ಮಲಗಿ ಒಂದು ನೈಟ್ ಎದ್ದೋದ್ಮೇಲೆ ಹೋಗ್ಬೇಕಾರೆ ಇಂಪೋರ್ಟೆಡ್ ಕಾರುಗಳು, ಐಷಾರಾಮಿ ಕಾರುಗಳು, ಕೋಟ್ಯಾಂತರ ರೂಪಾಯಿ ಒಡವೆಗಳು, ಆಮೇಲೆ ಅವ್ರಿಗೆ ಸೀರೆಗಳು, ಬಟ್ಟೆಗಳು, ಅವ್ರ ಕಣ್ಣಿಗೆ ಬೇಕಾದನ್ನು ಕೊಟ್ಟು ಕಳಿಸ್ತಾರೆ. ಕೈ ತುಂಬ ಕ್ಯಾಶು. ಒಂದು ನೈಟ್ ಸುಖಕ್ಕೋಸ್ಕರ ವಯಾಗ್ರ, ಒಂದು ನೈಟ್ ಸುಖಕ್ಕೋಸ್ಕರ ಇಂಪೋರ್ಟೆಡ್ ಕಾರು. ಯಾರಪ್ಪಂದು? ಆ CM ಕುರ್ಚಿನಲ್ಲಿ ನಮ್ಮದೇ ದುಡ್ಡಲ್ವಾ? ನಮ್ಮನ್ನು ಮುಂಡ ಮುಚ್ಚಿದಲ್ವಾ? 6 ಕೋಟಿ ಕನ್ನಡಿಗರು ನಾವೆಲ್ಲ ದಡ್ರು. ನಮಗೆಲ್ಲ ಏನಿದ್ರು ಚಿಪ್ಪು. ಕೇಂದ್ರ ಸರ್ಕಾರನೂ ಚಿಪ್ಪು, ರಾಜ್ಯ ಸರ್ಕಾರನೂ ಚಿಪ್ಪು. ಬರೀ ಹಗರಣಗಳು ಮಾಡ್ಕೊಂಡು ಒಬ್ರಿಗೊಬ್ರು ಬೈಕೊಂತಾರೆ. JDS ಅವ್ರು ಕಾಂಗ್ರೆಸ್ ಅವ್ರನ್ನ ಬೈತಾರೆ, ಕಾಂಗ್ರೆಸ್ ಅವ್ರು BJP ಬೈತಾರೆ. ಎಲ್ಲರೂ ಅಣ್ತಂಬಂದರೆ ನಿಮ್ಮನ್ನು ಗೂಬೆ ಮಾಡ್ತಾಯಿದ್ದಾರೆ. ಏನು ಸಿಕ್ತು? ಅದಕ್ಕೇನೆ ಸುಪ್ರೀಂ ಕೋರ್ಟಲ್ಲಿ ಹಾಕ್ತೀವಿ, ತನಿಖೆ ಮಾಡಲಿ. ಆಮೇಲೆ ಇವರೆಲ್ಲ ತಗಲಾಕೊಳ್ತಾರೆ. ಎಲ್ಲ ತಗಲಾಕೊಳ್ಳಿ. ನೋಡಿ, ನಮ್ಮ ಉದ್ದೇಶ ಈ ವಿಡಿಯೋಗಳನ್ನ ತಂದುಕೊಟ್ಟವ್ರನ್ನ ತೊಗೊಂಡೋಗಿ ಎಲ್ಲೋ ಆ ಪ್ರಜ್ವಲ್ ಥರ ಅದನ್ನು ಹರಡಿ ಸಮಾಜ ಆಲ್ರೆಡಿ ಗಬ್ಬೆದ್ದೋಗಿದೆ ಈ ಬ್ಲೂ ಫಿಲಮ್ಗಳಿಂದ. ಈ ರಾಜಕಾರಣಿಗಳು MP MLA ಅಂದರೆ ಜನ ವಾಂತಿ ಮಾಡ್ಕೊಳೋ ಮಟ್ಟಕ್ಕೆ ಬಂದಿದೆ. ನಾವು ಇನ್ನೂ ಅದನ್ನು ಗಬ್ಬೆ ಬಿಡಿಸೋಕ್ಕೆ ನಾವು ಯಾರೂ ತಯಾರಿಲ್ಲ. ನಾನು CM ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ದಯಮಾಡಿ ಒಂದು ಬ್ಲೂ ಫಿಲಮ್ ಕೌಂಟ್ರ್ ಅಂತ ಓಪನ್ ಮಾಡಿಬಿಡಿ. ಅಲ್ಲೆಲ್ಲ DGP ಆಫೀಸಲ್ಲ ಅಥವಾ ನಿಮ್ಮ ಹತ್ರನೇ. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ನನಗೆ ದಿನಕ್ಕೆ 10 ಏನೋ ಒಂದು 10-20 ವೀಡಿಯೋಗಳು ಈ MLAಗಳದ್ದು, MP ಗಳದ್ದು, VIP ಕಳಿಸ್ತಾ ಇದ್ದಾರೆ. ನಮಗೆ ಯಾವ್ದು ಕರ್ಮ ಸಿದ್ದರಾಮಯ್ಯನವ್ರೆ? ನೀವು ಅಲ್ಲೊಂದು ಕೌಂಟ್ರ್ ಓಪನ್ ಮಾಡಿಬಿಡಿ, ಅಲ್ಲೊಂದು ಮೊಬೈಲ್ ನಂಬರ್ ಹಾಕಿ, ನನಗೆ ಯಾವ್ದು ಬರುತ್ತೋ ನಿಮಗೆ ಡೆಪಾಸಿಟ್ ಮಾಡ್ತೀನಿ. ನಮಗೆ ಈ ಪಿಂಪ್ ಕೆಲಸ ಎಲ್ಲ ಮಾಡೋಕ್ಕೆ ಬರಲ್ಲ. ನಾನು ಪಿಂಪ್ ಅಂತೂ ಅಲ್ಲ. ಆಮೇಲೆ ನನಗೆ ಆ ಕೆಲಸನೂ ಅವಶ್ಯಕತೆ ಇಲ್ಲ. ನೋಡಿ, ಇವು ಯಾರೋ XMLA ಇದು CM ಸಿಕ್ತು, ಸುಪ್ರೀಂ ಕೋರ್ಟಲ್ಲಿ ಹಾಕ್ತೀವಿ. ಸುಪ್ರೀಂ ಕೋರ್ಟ್ ಉಂಟು, ಸ್ಪೀಕರ್ ಉಂಟು, ಪ್ರೆಸಿಡೆಂಟ್ ಉಂಟು, ಏನು ಬೇಕಾದ್ರೆ ಮಾಡ್ಕೊಳ್ಳಿ. ನಮ್ಗೆ ಅದೇನು ಸಮಸ್ಯೆ ಇಲ್ಲ. CM ಸಿದ್ದರಾಮಯ್ಯನವರೇ, ದಯಮಾಡಿ ಈ ಬ್ಲೂ ಫಿಲಮ್ಗೆ ಇವುಗಳಿಗೆ ಒಂದು ಕೌಂಟ್ರನ್ನ ಓಪನ್ ಮಾಡಿ. ನಮಗೆ ಬರೋಂಥದ್ದನ್ನು ನಿಮಗೆ ಡೆಪಾಸಿಟ್ ಮಾಡ್ತೀವಿ. ಯಾಕಂದರೆ ನೀವು ಸಹ ಕರ್ನಾಟಕದ ಮುಖ್ಯಮಂತ್ರಿ ಆದ್ದರಿಂದ ಯು ಆರ್ ಆಲ್ಸೋ ಎ ಕಸ್ಟೋಡಿಯನ್ ಆಫ್ ಆಲ್ ದಿಸ್ಸು. ನಾವು ನಿಮಗೆ ಕೊಡ್ತೀವಿ. ಅದನ್ನು SITನ ಮಾಡ್ಕೊಳ್ಳಿ, ತನಿಖೆನ ಮಾಡ್ಕೊಳ್ಳಿ. ನಮಗೆ ಈ ಜವಾಬ್ದಾರಿಯಿಂದ ಮುಕ್ತಿ ಬೇಕಾಗಿದೆ. ಆಮೇಲೆ ಇವತ್ತೊಂದು ಯಾವುದೋ ಒಂದು ಬಂದಿದೆ, ಯಾರೋ ನೀವು ಆಶ್ಚರ್ಯ ಆಗ್ಬಿಡುತ್ತೆ. ಇನ್ನೊಬ್ಬ ರೇಣುಕಾಚಾರ್ಯ
MLA ಸಿಕ್ಕಾಕೊಂಡಿದ್ದಾನೆ. ರೇಣುಕಾಚಾರ್ಯ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಯಾವುದೋ ಈ ಹೀರೋಯಿನ್ ಜೊತೆ ಪ್ರೈವೇಟಾಗಿ ತಾನು ಕೊಡ್ತಿರುವ ಚುಮ್ಮ. ಆಮೇಲೆ ನಮಗೆ ಹೇಳೋದಲ್ಲ, ಮತ್ತೊಂದು ರೇಣುಕಾಚಾರ್ಯ ಸೀನು ಒಂದು ಕ್ರಿಯೇಟ್ ಆಗಿದೆ. ಯಾರೋ ಅಲ್ಲ, ಪ್ರೆಸೆಂಟ್ ಎಮ್ ಎಲ್ ಎ ಆತ ಒಬ್ಬ ಹೀರೋಯಿನ್ ಜೊತೆ ಪ್ರೈವೇಟಾಗಿ ಕಿಸ್ ಮಾಡ್ತಾ ಇರೋದನ್ನು ಯಾರೋ ವಿಡಿಯೋ ಮತ್ತು ಫೋಟೋನ ಶೂಟ್ ಮಾಡಿ ಕಳಿಸೋರೆ. ಸರ್ ಇದನ್ನು ಎಕ್ಸ್ಪೋಸ್ ಮಾಡಿ ಅಂತ. ಆಮೇಲೆ ಬಂದಿರೋದು ಅದು ಕನ್ನಡದಲ್ಲಿ ಬಂದಿದೆ. ಆ ಮೊಬೈಲ್ ನಂಬರ್ ಚೆಕ್ ಮಾಡಿದ್ರೆ ಯಾವುದೋ ಡಾರ್ಜಿಲಿಂಗು ವೆಸ್ಟ್ ಬೆಂಗಾಲ್ ತೋರಿಸಿದೆ. ಅಂದರೆ ವೆಸ್ಟ್ ಬೆಂಗಾಲ್ದು ಯಾವುದೋ ಡಮ್ಮಿ ಮೊಬೈಲ್ ತೊಗೊಂಡು ಯಾರ್ದೋ ಬೇರೆ ಹೆಸರಲ್ಲಿ ಆ ವಿಡಿಯೋ ನನಗೆ ಕಳಿಸೋರೆ. ಸರ್ ಇದನ್ನು ಎಕ್ಸ್ಪೋಸ್ ಮಾಡಿ ಅಂತ. ನಾವು ಅದನ್ನು ಚೆಕ್ ಮಾಡೋಕ್ಕೋರೆ ಮೊಬೈಲ್ ಸ್ವಿಚ್ ಆಫು. ವಾಪಸ್ಸು ಟ್ರ್ಯಾಕ್ ಮಾಡೋಕ್ಕೋರೆ ಯಾರ್ದೋ ಹಿಂದಿ ಹೆಸರು ಬರ್ತದೆ. ಅಂದರೆ ಅಂದರೆ ಈ ಅನ್ಯಾಯಗಳನ್ನೆಲ್ಲ ನೋಡ್ತಾ ಇರೋವಂಥ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇದೆ. ಅವರು ನನಗೆ ದೇ ನೋ ದಟ್ ರಾಜ್ಯ ಸರ್ಕಾರನ ಬಿಲೀವ್ ಮಾಡ್ತಾಯಿಲ್ಲ, ಪೊಲೀಸನ್ನು ಬಿಲೀವ್ ಮಾಡ್ತಾಯಿಲ್ಲ. ಆಮೇಲೆ ಕೇಂದ್ರ ಸರ್ಕಾರ ಬಿಲೀವ್ ಮಾಡ್ತಾಯಿಲ್ಲ. ಅವರೆಲ್ಲ ನನಗೆ ಕಳಿಸೋದು ಯಾಕೆ ಅಂತಂದರೆ, ಜಗದೀಶ್ ಸಾರು ವಿಡಿಯೋ ರಿಲೀಸ್ ಮಾಡಿ ಆಮೇಲೆ ಇಷ್ಟಕ್ಕೂ ಒಬ್ಬರ ಮಾನ ತೆಗೆಯುವಂಥ ಕೆಲಸ ನನಗೆ ಬರಲ್ಲ. ಅದೇನಿದ್ರೂ ಮೂರುಗೆಟ್ಟ ಮಾನಗೇಡಿ ರಾಜಕಾರಣಿಗಳು ಒಬ್ಬರ ಅಲ್ಲ, ನಮ್ಮ ರೀತಿ ಏನಾದರೂ ಇನ್ಫಾರ್ಮೇಷನ್ನು ಬರಂಗಿದ್ಬಿಟ್ರೆ CM ಸಿದ್ದರಾಮಯ್ಯನವರೇ ಕರ್ನಾಟಕದ 6 ಕೋಟಿ ಜನರೇ ಕೇಳಿಸ್ಕೊಳ್ಳಿ. ಒಂದು ಸೆಗ್ಮೆಂಟ್ ಇದೆ, MLA MP ಗಳು ಅಧಿಕಾರಿಗಳ ಹತ್ರ ಡ್ರೈವರು, ಕ್ಲೀನರು, ಅವರು ಬೆಡ್ ರೂಮ್ ಕ್ಲೀನ್ ಮಾಡೋರು, ಹೆಣ್ಮಕ್ಳು ಕರ್ಕೊಂಬಂದು ಮಲಗಿಸಂಥವ್ರು, ಇವರೆಲ್ಲ ಒಂದು ಸೆಗ್ಮೆಂಟ್ ಇದೆ. ಇವ್ರ ಹತ್ರ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇದೆ. ಆಮೇಲೆ ಅವ್ರಿಗೆ ಅನ್ಯಾಯದ ಬಗ್ಗೆ ಸಿಕ್ಕಾಪಟ್ಟೆ ಆಕ್ರೋಶನೂ ಇದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅದನ್ನು ಕೊಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಯಾವುದೇ ಪೊಲೀಸರು ಕೊಡೋಕ್ಕೂ ಇಷ್ಟ ಇಲ್ಲ. ಯಾಕಂದರೆ ಪೊಲೀಸರು ಎಂಥ 420ಗಳು, ಎಂಥ ಕೊಲೆಗಾರರು, ಎಂಥ ಡ್ರಗ್ ಟ್ರಾಫಿಕರ್ಸು ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಹಂಗಾಗಿ ಈ ಒಂದು ಸೆಗ್ಮೆಂಟ್ ಇದೆಯಲ್ಲ, ಅಂದರೆ ಒಬ್ಬ ಜೀಪ್ ಡ್ರೈವರು, ಒಬ್ಬ IASಗೆ IPSಗೆ, ಒಬ್ಬ MLAಗೆ ಡ್ರೈವರು, ಬೆಡ್ರೂಮ್ ಕ್ಲೀನ್ ಮಾಡೋನು, ಬಾತ್ರೂಮ್ ಕ್ಲೀನ್ ಮಾಡೋನು, ಮತ್ತು ರಾತ್ರಿ 11 ಗಂಟೆವರೆಗೂ ಅವ್ರಿಗೆ ಎಣ್ಣೆ ಹಾಕ್ಕೊಡೋನು, ಇವ್ರದ್ದೊಂದು ಸೆಗ್ಮೆಂಟ್ ಹತ್ರ ಇದೆಯಲ್ಲ, ದೇ ಆರ್ ದ ಪೀಪಲ್ ಹೂ ಹ್ಯಾವ್ ರಿಯಲ್ ದಿ ಇನ್ಫಾರ್ಮೇಷನ್. ಅವ್ರ ಬಳಿ ಅವ್ರು ಮಾಡಿರೋವಂಥ ಎಂಟೈರ್ ಕೆಟ್ಟ ಕೆಲಸಗಳ ಎಂಟೈರ್ ಇನ್ಫಾರ್ಮೇಷನ್ ಇದೆ. ಅವ್ರಿಗೆ ಒಬ್ಬ ವ್ಯಕ್ತಿ ಬೇಕಾಗಿದೆ, ಅವ್ರು ಹುಡ್ಕೊಂಡಿರೋದೆ ಜಗದೀಶ್ ಅಂತ. ನನಗೆ ಯಾರೂ ಗೊತ್ತಿಲ್ಲ. ಆಮೇಲೆ ನಾನು ಯಾರಿಗೂ ಎಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ನನಗೆ ಮಾಹಿತಿ ಕೊಡಿ ಅಂತ. ಬಟ್ ಅವ್ರಿಗೆ ಈ ವ್ಯಕ್ತಿಗೆ ನಮ್ಮ ಮಾಹಿತಿ ಕೊಟ್ಟರೆ ಒಂದು ಲಾಜಿಕಲ್ ಎಂಡ್ಗೆ ತೊಗೊಂಡೋಗ್ತಾನೆ. ಇವನು ಮಾರಾಟಗಾರ ಅಲ್ಲ, ಇವನು ಪಿಂಪ್ ಅಲ್ಲ, ಆಮೇಲೆ ಇವನಿಗೂ ಹಣಕ್ಕೆ ಆಸೆ ಬಿಡಲ್ಲ. ಆ ರೀತಿ ಆಸೆ ಬಿಡಂಗಿದ್ದಿದ್ರೆ CD ಕೇಸಲ್ಲಿ ಕೋಟಿ ಮಾಡ್ರೋನು ಯಾರೋ ಸದಾಶಿವನ ಹತ್ರ ಹೋಗಿ ನಮಸ್ಕಾರ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ಗೊತ್ತಿದೆ. ಕರ್ನಾಟಕದ ಮುಖ್ಯಮಂತ್ರಿ ಒಂದು ವಿಧಾನಸೌಧದಲ್ಲಿ ಒಂದು ಕೌಂಟ್ರ್ ಓಪನ್ ಮಾಡಿ, ನಮಗೆ ಯಾವ್ದು ವಿಡಿಯೋ ಬರುತ್ತೋ ಅದಕ್ಕೊಂದು ನಂಬರ್ ಹಾಕ್ಬಿಡಿ, ವಾಟ್ಸಪ್ ನಂಬರು. ನಾವು ಇಲ್ಲಿ ಬರೋವಂಥ ಏನೇನೋ ಅಶ್ಲೀಲ ವಿಡಿಯೋಗಳು ನಿಮ್ಮ MLA MP ಅಧಿಕಾರಿಗಳದ್ದು ನಾವು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಮಗೆ ಕೆಟ್ಟ ಹೆಸರು ತೊಗೊಳಕ್ಕೆ ಇಷ್ಟ ಇಲ್ಲ. ಆಯ್ತಲ್ಲ, ಹಾಸನದಲ್ಲಿ ಡಿಸ್ಟ್ರಿಬ್ಯೂಟ್ರುಗಳಾಗ್ಬಿಟ್ರು, ಡ್ರೈವ್ಗಳು, ನಮಗದು ಬೇಡ. ನಮಗಂಥ ಜೀವನನೇ ಅಲ್ಲ ಇದು. ಒಂದು. ಎರಡನೇದು, ಈ ಒಂದು ಫಿಲಮ್ಗಳಲ್ಲಿ ನಡೆದಿರೋಂಥದ್ದು ಕರಪ್ಷನ್ನು. ಯಾಕಂದರೆ ಒಂದು ಹೆಣ್ಣುಮಗಳನ್ನ ಕರ್ಕೊಂಬಂದು ಒಂದು ನೈಟ್ಗೆ ಎಂಜಾಯ್ ಮಾಡ್ತಾರಂದರೆ ಆ ಹೆಣ್ಣುಮಗಳಿಗೆ 3 ಕೋಟಿ ರೂಪಾಯಿ, 4 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ ಕಾರುಗಳು ಕೊಡ್ತಾರೆ. ಕರ್ನಾಟಕ ಸಂಬಂಧಪಟ್ಟಂಥ ಒಬ್ಬ ಹೆಣ್ಮಗಳಿಗೆ, ನೀವು ಬಿಲೀವ್ ಇಟ್ ಆರ್ ನಾಟ್, 3.5 ಕೋಟಿ ಕಾರ್ ಕೊಟ್ಟಿದ್ದಾರೆ. 3.5 ಕೋಟಿ. ಆ ಹೆಣ್ಣು ಮಕ್ಕಳು ತಪ್ಪಲ್ಲ, ಆ ಹೆಣ್ಣು ಮಕ್ಕಳು ತಪ್ಪಲ್ಲ. ಕರ್ಕೊಂಬಂದು ಇವ್ರು ಮಜಾ ಮಾಡ್ತಾರಲ್ಲ, ಇವ್ರುಗಳು ತಪ್ಪು. ಯಾಕೆ ಅಂತಂದರೆ ಇವ್ರುಗಳಂಥ ಪೊಸಿಷನ್ ಕೂತ್ಕೊಂಡು ಅಂಥ 420 ಕಾಸು ಬರ್ತದೆ, ನಮ್ಮನ್ನು ಮುಂಡಾ ಮುಚ್ಚಿರೋದು, ಅದನ್ನು ಹೆಣ್ಮಕ್ಳು ಕೊಟ್ಟು ಕಳಿಸ್ತಾರೆ. 3.5 ಕೋಟಿ ಕಾರು, 1-2 ಕೋಟಿ ಕ್ಯಾಶು, ಸೀರೆ, ಡ್ಯಾಶ್ ಎಲ್ಲ ಟಾಪ್ ಟು ಬಾಟಮ್ ಎಲ್ಲ. ಅಲ್ಲ, ಈ ಥರ ಆಗಿಬಿಟ್ರೆ ಏನ್ರಿ ನಮ್ಮ ಕರ್ನಾಟಕ? ಏನು ಬ್ಲೂ ಬಾಯ್ಸ್ ಅವರು? ಬ್ಲೂ ಬಾಯ್ಸಾ? ಆಮೇಲೆ ಇನ್ನೊಂದು ನೆನ್ನೆ ಹೇಳೋದಲ್ಲ, ಯಾರೋ ವೆಸ್ಟ್ ಬೆಂಗಾಲ್ ನಂಬರಿಂದ ಕಳಿಸೋರೆ, ಅದು ಕರ್ನಾಟಕದ ಒಬ್ಬ MLA ಇನ್ನೊಬ್ಬ ಹೀರೋಯಿನ್ ಜೊತೆ ಕಿಸ್ ಕೊಡ್ತಾ ಇರೋದು. ಆಮೇಲೆ ಆ MLAದು ಒಂದು ಹಿಂಟ್ ಕೊಡ್ತೀನಿ ಯಾರು ಅಂತ. ಆ MLA ಒಬ್ಬ ಹೀರೋಯಿನ್ ಜೊತೆ ಕಿಸ್ ಕೊಡ್ತಾ ಇರೋದು ಪ್ರೈವೇಟು, ಯಾರು ಶೂಟ್ ಮಾಡೋದು ಗೊತ್ತಿಲ್ಲ, ಕಳಿಸಿದ್ದಾರೆ. ಅವನಿಗೆ ಇಲ್ಲಿ ತೊನ್ನಿದೆ, MLA, ಕರ್ನಾಟಕದ MLA ಕಿಸ್ ಕೊಡ್ತಾರೋ ವಿಡಿಯೋ ಕಳಿಸೋರು. ಏನು ಮಾಡ್ಬೇಕು ನಾವು? ನೋಡಿ, ಕರ್ನಾಟಕ ಒಂದು ಸಮಯ ಅಂತೂ ಬಂದಿದೆ, ಇಟ್ಸ್ ಫಾರ್ ಅಕೌಂಟಬಿಲಿಟಿ. ಯಾರ್ಯಾರು ಏನೇನು ಕೆಟ್ಟ ಕೆಲಸ ಮಾಡಿದ್ದಾರೆ ನೋಡಿ, ಅದೆಲ್ಲ ನನ್ನ ತಿಳಿದ ಮಟ್ಟಿಗೆ ಒಂದು ಸುಪ್ರೀಂ ಕೋರ್ಟ್ ಮಾನಿಟರ್ಡು ಕಮಿಟಿ ಮಾಡಬೇಕು, ಸ್ಟೇಟ್ ಗೌರ್ಮೆಂಟಲ್ಲಿ ಮಾನಿಟರ್ ಕಮಿಟಿ ಮಾಡಬೇಕು. ಇವ್ರು ಯಾರ್ಯಾರ ಜೊತೆ ಮಲಗಿದ್ದಾರೆ, ಅದು ಅವ್ರು ಪ್ರೈವೇಟ್ ಆದರೂ ಆ ಮಲಗಂಥ ಸಮಯದಲ್ಲಿ ಕೊಟ್ಟಂಥ ಹಣ ಇದೆಯಲ್ಲ,
ಅದರ ತನಿಖೆ ಆಗಬೇಕು, ಅದನ್ನು ರಿಕವರಿ ಮಾಡಬೇಕು. ಯಾಕಂದರೆ ನಮ್ಮ ಕರ್ನಾಟಕದ 6 ಕೋಟಿ ಜನರ ಹಣ ಅದು. ಓಕೆ, ಯಾವೊಳಗೋ ರೋಲ್ಸ್ ರಾಯ್ಸು, ಯಾವೊಳಗೋ BMW, ಯಾವೊಳಗೋ ಬೆನ್ಸು, ಮೇಬ್ಯಾಕು, ಯಾವೊಳಗೋ ಫೆರಾರಿ ಎಲ್ಲ ಕೊಟ್ಟವ್ರೆ. ಯಾರಪ್ಪನ ಮನೆ ದುಡ್ಡ್ರಿ, ಯಾರಪ್ಪನ ಮನೆ ಈ ಥರ 100 ಕಾರ್ ಕೊಟ್ಟಿದ್ದಾರೆ ರೀ, ಹೊಟ್ಟೆ ಉರಿಯುತ್ತೆ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಸ್ಟೇಟ್ ಗೌರ್ಮೆಂಟು ಒಂದು ಕಮಿಟಿ ಫಾರ್ಮ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟು, ನಾನು ಸೆಂಟ್ರಲ್ ಗೌರ್ಮೆಂಟ್ ಬೇಡ, ನಾನು ಸುಪ್ರೀಂ ಕೋರ್ಟ್. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟು ಆ ಗುಜರಾತಿ ಮಾರ್ವಾಡಿಗಳು ಏನಾದರೂ ಇದನ್ನು ಕೊಟ್ಟರೆ ನನಗೂ ಕೂಡ ಯಾರ್ಯಾರ ಕೈಯಲ್ಲೋ ಫೋನ್ ಮಾಡಿಸ್ತವ್ರೆ, ಒಂದು ಕೊಡಿ ಆ ಕಡೆ, ಆ ಗುಜರಾತ್ ಕಡೆ ಅಂತ ಏನಕ್ಕೆ ಡೀಲ್ ಮಾಡ್ಕೊಳಕ್ಕೆ. ನಾವು ಹೇಳಿದ್ವಿ, ನಾನು ಸುಪ್ರೀಂ ಕೋರ್ಟ್ ಕೊಡ್ತೀನಿ, ಅಲ್ಲಿ ಪ್ರೆಸಿಡಿಷನ್ ಹಾಕ್ಬಿಟ್ಟು ಸುಪ್ರೀಂ ಕೋರ್ಟ್ ಹತ್ರ ಕೇಳಿಸ್ಕೊಂಡು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆಮೇಲೆ ಕಮ್ಮಿಂಗ್ ಟು ದ ಪಾಯಿಂಟು, ಇದಕ್ಕೆಲ್ಲ ನಾವು ಒಂದು ಅಕೌಂಟಬಿಲಿಟಿ ಬೇಕಾಗಿದೆ, ಯಾವ್ಯಾವ್ರು ಎಲ್ಲೆಲ್ಲಿ ಮಲ್ಗವ್ರೆ ಅಂತ. ಸೊ ಅದಕ್ಕೆ ಹೇಳ್ತದ್ದು, ಸ್ಟೇಟ್ ಗೌರ್ಮೆಂಟ್ ಒಂದು ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಅಲ್ಲೊಂದು ಡೆಸ್ಕ್ ಹಾಕ್ಬಿಟ್ಟು ಒಂದು ನಂಬರ್ ಹಾಕಿ, ನನಗೆ ಬರೋದನ್ನೆಲ್ಲ ಫಾರ್ವರ್ಡ್ ಮಾಡ್ತೀನಿ, ಆ ಕರ್ಮ ನೀವೇ ನೋಡ್ಕೊಳ್ಳಿ, ನನಗೇನೂ ಬೇಕಾಗಿಲ್ಲ. ಇಂಥ 3rd ಕ್ಲಾಸು ರಾಜಕಾರಣಿಗಳು ಅಂತ ನಿಜವಾಗ್ಲೂ ಪಬ್ಲಿಕ್ ಆಯಿತು ಅಂದರೆ ಇಟ್ಟಾಡಿಸ್ಕೊಂಡು ನೋಡಿತಾರೆ ಕರ್ನಾಟಕ ನಿಮ್ಮನ್ನು. 6 ಕೋಟಿ ಕನ್ನಡಿಗರಿಗೆ ಫೀಸ್ ಕಟ್ಟಿಲ್ಲ, ಬಾಡಿಗೆ ಕಟ್ಟಿಲ್ಲ, EMI ಕಟ್ಟಿಲ್ಲ, ಮಕ್ಕಳಿಗೆ ಚಡ್ಡಿ ತಂದಿಲ್ಲ, ಎಷ್ಟೋ ಜನ ತಿನ್ನಕ್ಕೆ ಊಟ ಇಲ್ಲ. ನೀವು ಮಾಡಿರೋ ಮಜಾ ಇದೆಯಲ್ಲ, ಬೂಟ್ ಕಿತ್ತೋಗಂಟ ಹೊಡಿತಾರೆ. ಏನಾದರೂ ಆ ವಿಡಿಯೋಗಳು, ಆ ಸೀನ್ಗಳು ಜನ ನೋಡ್ಬಿಟ್ರೆ ನಿಮ್ಮ ಜನ್ಮ ಜಲಾಡಿಸ್ಬಿಡ್ತಾರೆ. ನಾನು ಯಾಕೆ ಸ್ಟೇಟ್ ಗೌರ್ಮೆಂಟು ಅಥವಾ ಒಂದು ಕಮಿಟಿ ಫಾರ್ಮ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ, ಯಾಕೆ ನಾವು ಸುಪ್ರೀಂ ಕೋರ್ಟ್ ಹಾಕ್ತಾಯಿದ್ದೀವಿ ಅಂತಂದರೆ, ನಮಗೆ ಇರೋ ಮಾಹಿತಿ ಪ್ರಕಾರ ಆ ಒಂದು XCM ಈ ಒಂದು ಪ್ರತಿ ರಾತ್ರಿ ಮಲಗಿಸ್ಕೊಂಡು ಮಾಡಿರೋಂಥ ಸ್ಟೇಟ್ಗೂ ಆ್ಯಸ್ ಎ ಸ್ಟೇಟ್ XCM ಆ ಪೊಸಿಷನ್ನ ಮಿಸ್ಯೂಸ್ ಮಾಡಿಕೊಂಡು ಖರ್ಚು ಮಾಡಿರೋಂಥ ಹಣ ಇದೆಯಲ್ಲ, ದಟ್ಸ್ ಮೋರ್ ದ್ಯಾನ್ 3 lakh crores ಅಂತ. ಅಂದರೆ ಆ ಫೇವರ್ಸ್ ಏನಾಗಿದೆ, ದ ಫೇವರ್ಸ್ ವಾಟ್ ಹಿ ಹ್ಯಾಸ್ ಡನ್ ಫಾರ್ ಅ ಸೆಕ್ಸ್, ಆ ಪ್ರತಿ ರಾತ್ರಿ ಹಸುಗೋಸ್ಕರ ಆ ಯಪ್ಪ ಚೆಲ್ಲಾಟ ಆಡಿದನಲ್ಲ, ಆ ಚೆಲ್ಲಾಟದ ಕರಪ್ಷನ್ ಅಮೌಂಟ್ ಏನಿದೆ, ದಟ್ಸ್ ಮೋರ್ ದ್ಯಾನ್ 3 lakh crores ಅಂತೆ. ಅದರಲ್ಲಿ 100 ಕಾರುಗಳು, ಆಮೇಲೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಒಡವೆಗಳು, ವಜ್ರ ವೈಡೂರ್ಯಗಳು. ಇನ್ಫ್ಯಾಕ್ಟ್ ಯಾರೋ ಹೇಳಿದ್ರು ಬೆಳ್ಳಿ ಚಡ್ಡಿಗಳು ಅಂತ, ಅಂದರೆ ಬೆಳ್ಳಿ ಚಡ್ಡಿ ಕೂಡ ತೊಗೊಂಡಿದ್ರಂತೆ ಕೆಲವರು. ವಾಟ್ ಆರ್ ಡಿಸ್ಕಸ್ಟಿಂಗ್ ಅಲ್ವಾ? ನಮ್ಮ ಜನಕ್ಕೆ ತಿನ್ನಕ್ಕೆ ಅನ್ನ ಇಲ್ಲ, ನೀವು ರಾತ್ರಿ ಮಲ್ಕೊಂಡು. ರಿಗಾರ್ಡಿಂಗ್ ದಟ್ XCM, ಡೆಲ್ಲಿನಲ್ಲಿ ಆ ಪೆಟಿಷನ್ ರೆಡಿ ಆಗ್ತಾ ಇದೆ. ವಿ ವಿಲ್ ಇಂಟಿಮೇಟ್ ದ ಸ್ಪೀಕರ್, ವಿ ವಿಲ್ ಆಲ್ಸೋ ಇಂಟಿಮೇಟ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಜೊತೆಯಲ್ಲಿ ಅದನ್ನು ರಿಟ್ ಪಿಟಿಷನ್ ಫೈಲ್ ಮಾಡಿ ವಿ ವಿಲ್ ಸೀಕ್ ಡೈರೆಕ್ಷನ್. ಈ ರಾತ್ರಿ ಹೊತ್ತು ಮಲ್ಕೊಂಡು ಕೊಟ್ಟಿರೋಂಥ ಕಾರುಗಳು, ದುಡ್ಡು, ಒಡವೆ, ಆಮೇಲೆ ಅಫ್ಕೋರ್ಸ್ ನಾನು ಹೇಳೋದಿಲ್ಲ, ಇವನ್ ಒಳ ಅಂಗಿ ಅಂದರೆ ದುಬೈನಲ್ಲಿ ಅಂಡರ್ವೇರ್ ಸಿಗುತ್ತಂತೆ, ಬೆಳ್ಳಿ ಅಂಡರ್ವೇರ್ಸು, ಅದು ಕೂಡ ಪ್ರೆಸೆಂಟ್ ಆಗಿದೆ ಅಂತೆ. ಅಪ್ಪ ಎಷ್ಟು ಅದೃಷ್ಟ ಮಾಡಿದಾರಲ್ಲ. ನಮಗೆ ನೋಡಿದ್ರೆ ಇಲ್ಲಿ ನಮ್ಮ ಜನರುಗಳಿಗೆ 1200 ಜನ ರೈತರು ಸತ್ತೋಗಿದ್ದಾರೆ ನೇಣಾಕೊಂಡು, ಸಾಲ ಮಾಡಿಬಿಟ್ಟು. ಸಾಮಾನ್ಯ ಜನರ ಹತ್ರ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ, ಬಸ್ ಚಾರ್ಜ್ ಕಾಸಿಲ್ಲ, ತಿಂಗಳು ಕೊನೆ ಆದರೆ ಮನೇಲಿ ರೇಷನ್ ಇರಲ್ಲ, ಮಕ್ಕಳು ನೋಡಿದ್ರೆ ಕಿತ್ಕೊಂಡು ತಿಂತವೆ, ಫೀಸ್ಗಳು ನೋಡಿದ್ರೆ ಗಗನಕ್ಕೆ ಹೋಗಿದೆ, ಭ್ರಷ್ಟಾಚಾರ ಅಂತೂ ತುಂಬ ಹೋಗಿದೆ. ಆಮೇಲೆ ಪ್ರತಿಯೊಬ್ಬರು ಹಗರಣ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾರೆ, ರಾಜ್ಯ ಸರ್ಕಾರ, MLA MP ಗಳು, ಎವ್ರಿ ಒನ್ ಲಿಟ್ರಲಿ. ನಾನು ಅಂದ್ಕೊಂಡಿದ್ದೆ ಸಂವಿಧಾನದ ಕಡೆ ಇವರೆಲ್ಲ ಒಂದು ವ್ಯವಸ್ಥೆಯಲ್ಲಿದೆ ಅಂತ. 100% ನಮ್ಮ ಡೆಲ್ಲಿಯಿಂದ ಹಳ್ಳಿವರೆಗೂ ನಡೀತಾ ಇರೋದು ಸಿಸ್ಟಮ್ ಬಂದ್ಬಿಟ್ಟೆ ಬ್ಲ್ಯಾಕ್ ಮೇಲ್ ಸಿಸ್ಟಮು. ಪ್ರತಿಯೊಬ್ಬರು ಲಿಟ್ರಲಿ ಬ್ಲ್ಯಾಕ್ ಮೇಲ್ ಮಾಡ್ಕೊತಾ ಇದ್ದಾರೆ, ಪ್ರತಿಯೊಬ್ಬರು ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಹೇಳೋದಲ್ಲ, ಆ ಕರ್ನಾಟಕದ ತೊನ್ನೆ ಮೇಲೆ ಇದ್ದಾನಲ್ಲ, ಅವನು ಯಾರೋ ಪ್ರೈವೇಟ್ ಹೀರೋಯಿನ್ ಜೊತೆ ಕಳೆದಿರೋಂಥ 1-2 ಕ್ಷಣಗಳನ್ನು ಯಾರೋ ಕಳಿಸೋರೆ. ನಾನು ಏನು ಮಾಡಲಿ? ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಒಂದಲ್ಲಿ ಬ್ಲೂ ಫಿಲಮ್ ಡೆಸ್ಕ್ ಅಂತ ಹಾಕ್ಬಿಡಿ ವಿಧಾನಸೌಧದಲ್ಲಿ, ನನಗೆ ಬಂದಿದ್ದನ್ನು ಅಲ್ಲಿಗೆ ಫಾರ್ವರ್ಡ್ ಮಾಡ್ತೀನಿ, ದಯವಿಟ್ಟು ಏನಾರ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಪೆಕ್ಟೆಡ್ ಈ XCM ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬರ್ತಾರೆ ಅಂತ ಅಂದ್ಕೊಂಡಿದೆ. ಯಾಕೆ ಅಂತಂದರೆ ಕೋರ್ಟಲ್ಲೇ ತೊಗೊಂಬಂದು ಆ ಸಿಟಿಗಳನ್ನ ಹಾಕ್ಬಿಡೋಣ ಅಂತ. ಅದು ಯಾಕೋ ಸುಮ್ಮನೆ ಇದ್ದಾನೆ, ಅಟ್ಲೀಸ್ಟ್ ಹಂಗಾರು ರಿಲೀಸ್ ಆಗಲಿ ಅಂತ. ಅವನೇನೂ ಮಾಡ್ತಾಯಿಲ್ಲ. ನಾನೇನು ಮಾಡೋಕ್ಕೆ